ಅವರೆಲ್ಲ ನಿಮ್ಮ ಹಾಗೆ ನಾನ್ಸೆನ್ಸ್ ರೀತಿ ಯೋಚನೆ ಮಾಡಲ್ಲ. ಮತ್ತೆ ಆಗಲೇ ಕಾರ್ನಲ್ಲಿ ಥ್ಯಾಂಕ್ಸ್ ಹೇಳುತ್ತಾ ನಿಲ್ಲಿಸಿದ್ಯಲ್ಲ, ಕಂಟಿನ್ಯೂ ಏನಾದರೂ ಮಾಡ್ತೀಯಾ? ದಿನಾಲೂ ಹಾಗೇ ಕರಿತೀರಾ? ಅಂಥ ಕನಸೆಲ್ಲ ಕಾಣಬೇಡ. ಮತ್ತಿನ್ನೇನು, ಎಲ್ಲರ ಎದುರಿಗೂ ಹಾಗೆ ಕರೀತೀರಾ? ನನಗೇನು ಸಮಸ್ಯೆ ಇಲ್ಲ. ಆದರೆ ನೀವು ಅಪ್ಪನ ಎದುರಿಗೆ ಹಾಗೆ ಕರೆದ್ರೆ ಸ್ವಲ್ಪ ತೊಂದರೆ ಆಗ್ಬೋದು. ನನಗೇನೋ ಇಷ್ಟ, ಆದರೆ ಅವರು ತಪ್ಪಾಗಿ ತಿಳಿಯಬಹುದು. ನಿಮ್ಮ ಅಪ್ಪನ ಜೋರನ್ನೆಲ್ಲ ಅವರ ಹೆಂಡತಿ ಬಳಿ ಇಟ್ಟುಕೊಳ್ಳೋದಕ್ಕೆ ಹೇಳು. ನನ್ನ ಹೆಂಡತಿ ನಡುವೆ ಬರೋದು ಬೇಡ. ಅವರ ಎದುರಿಗೆ ನಾಲಾಯಕ್ ಅಂತೀನಿ. ಏನು ಮಾಡ್ತಾರೆ ಕೇಳಿದ್ದ. ಚಂದನ, ಹಾಗೆಲ್ಲ ಹೇಳಬೇಡಿ. ಈಗ ತಾನೇ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಮತ್ತೆ ಹೊಸದಾಗಿ ಸಮಸ್ಯೆ ಎದುರಿಸಲು ನನಗೆ ಇಷ್ಟ ಇಲ್ಲ. ಸರಿ ಬಿಡು. ಮತ್ತೆ ಅಂದರೆ ಇನ್ನೇನು ಕೇಳಿದಳು. ಮತ್ತೆ ಅಂದರೆ ಏನು ಅಂತ ಅರ್ಥ ಆಗೋಲ್ವಾ? ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಕೋಟ್ ಎಲ್ಲ ಇಲ್ಲೇ ಇದೆಯಲ್ಲ, ಏನಾದರೂ ಮರೆತಿದ್ದೀನಾ? ರೂಮಿನ ಸುತ್ತ ನೋಡುತ್ತಿದ್ದವಳು ಕೆಲ ಕ್ಷಣಗಳಲ್ಲಿ ಕಣ್ಣು ಮುಚ್ಚಿ ಅವನನ್ನು ಬಳಸಿದಳು. ನಡುವೆ ಮಾತನಾಡಲು ಅವಕಾಶ ಸಿಕ್ಕಾಗ ಬಾಗಿಲು ಹಾಕಿಲ್ಲ ಹೇಳಿದಳು. ಕೆಲಸ ಮುಗಿಯುತ್ತಲೇ ಬೇಗ ಬರ್ತೀನಿ. ನಿನ್ನ ಬಿಟ್ಟು ಹೋಗುವ ಮನಸ್ಸಿಲ್ಲ. ರೆಡಿಯಾಗಿರು. ಕಾಲೇಜ್ ಬಳಿ ಕರೆದುಕೊಂಡು ಹೋಗ್ತೀನಿ. ಸೀರೆಯಲ್ಲಿ ಬರಬೇಡ. ಮನಸ್ಸಿಲ್ಲದ ಮನಸ್ಸಿನಿಂದ ಬಳಸಿದ ಕೈ ಹಿಂತೆಗೆದವನು ಹುಷಾರು ಹೇಳಿ ಹೊರಗೆ ನಡೆದಾಗ ಜೊತೆಯಲ್ಲೇ ನಡೆದಿದ್ದಳು. ಗೌತಮ್ ಕಾರ್ ಸ್ಟಾರ್ಟ್ ಮಾಡಿದಾಗ ಮೆಟ್ಟಿಲ ಮೇಲೆ ನಿಂತಿದ್ದವಳು ಅವನತ್ತ ಮತ್ತೊಮ್ಮೆ ಕೈ ಬೀಸಿದಳು. ನೋಡಿದವನು ಹೊಗಳಲು ಹೋದರೆ ಪದಗಳ ಕೊರತೆ ಆಗಬಹುದು ಹೇಳಿಕೊಂಡು ಕೈ ಬೀಸಿ ಗೇಟ್ ಕಡೆಗೆ ಸಾಗಿದ್ದ. ಅವಳ ಹಿಂದೆ ಬಂದಿದ್ದ ನಂದನ್, ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಹೇಳಿ ಕರೆದುಕೊಂಡು ಬಂದು ಅಲ್ಲಿ ತೋಟದಲ್ಲಿ ಹಾಕಿಸಿದ್ದ ಕುರ್ಚಿಯಲ್ಲಿ ಅವಳನ್ನು ಕೂರಿಸಿ ಎದುರು ಕುಳಿತಿದ್ದ. ಯಾಕಣ್ಣ, ಏನಾಯಿತು ಹೇಳಿದ್ದಳು. ತಂಗಿಯ ಮುಖದಲ್ಲಿದ್ದ ಸಂತೃಪ್ತಿ ನೋಡಿ ಅವಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಎನಿಸಿತು. ಆದರೂ ವಿಷಯ ಹೇಗೆ ಹೇಳುವುದು ತಡವರಿಸಿದ. ಮತ್ತೊಮ್ಮೆ ಅದೇ ಪ್ರಶ್ನೆ ಅವಳಿಂದ ಬಂದಾಗ, ಅದು ನಿನ್ನೆ ರಿಸೆಪ್ಷನ್ನಲ್ಲಿ ನಿನ್ನ ಬಳಿಗೆ ಆಗಾಗ ಬಂದು ಮಾತನಾಡಿ ಹೋಗುತ್ತಿದ್ದ ನಿನ್ನ ಫ್ರೆಂಡ್ ಬಗ್ಗೆ ವಿಚಾರಿಸಬೇಕಾಗಿತ್ತು ಎಂದಿದ್ದ. ಕಾಲೇಜಿನ ಫ್ರೆಂಡ್ಸ್ ತುಂಬ ಜನ ಬಂದಿದ್ರು ಅಣ್ಣ. ನೀನು ಯಾರ ಬಗ್ಗೆ ಕೇಳ್ತಾ ಇದ್ದೀಯಾ? ಹೆಚ್ಚು ನನ್ನ ಬಳಿ ಬರುತ್ತಿದ್ದದ್ದು ವಿದ್ಯಾ, ಪಿಂಕ್ ಕಲರ್ ಗೌನ್ ಹಾಕಿಕೊಂಡಿದ್ದ ಹುಡುಗಿ. ಆ ಹುಡುಗಿಯ ಬಗ್ಗೆ ತಾನೇ ಕೇಳಿದ್ದಳು. ಹೌದು, ಸಂಕೋಚದಿಂದ ಹೇಳಿದ್ದ. ಯಾಕಣ್ಣ? ಅವಳು ಸ್ವಲ್ಪ ಮಾತು ಜಾಸ್ತಿ. ನಿಂಗೇನಾದರೂ ಹೇಳಿದ್ಲಾ ಕೇಳಿದ್ಲು. ಇಲ್ಲ, ಆ ಹುಡುಗಿ ಏನು ಹೇಳಿಲ್ಲ. ಅವರ ಮನೆಯವರ ವಿಳಾಸ ಕೊಟ್ಟರೆ ಅಪ್ಪಾಜಿಗೆ ಕೊಡೋಣ ಎಂದು. ಯಾಕೆ ಎಂದು ಚಂದನ ಮರುಕ್ಷಣವೇ ಅರ್ಥವಾದಾಗ, ಅಂದರೆ ನಿಂಗೆ ವಿದ್ಯಾ ಇಷ್ಟ ಆಗಿದ್ಲಾ ಅಣ್ಣ ಕೇಳಿದ್ಲು. ಹೌದು, ನಿನ್ನೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೇನೆ. ಎಲ್ಲೋ ಯಾರನ್ನೋ ಹೋಗಿ ಹೆಣ್ಣು ನೋಡುವ ಶಾಸ್ತ್ರದಲ್ಲಿ ಭಾಗಿಯಾಗಿ ಮದುವೆ ಆಗುವ ಬದಲು ನೋಡಿ ಮೆಚ್ಚಿದ ಹೆಣ್ಣನ್ನು ಮದುವೆ ಆಗೋಣ ಎಂದು. ಅವಳ ಬಗ್ಗೆ ಹೇಗೋ ನಿಂಗೆ ಪೂರ್ತಿ ತಿಳಿದಿರುತ್ತದೆ ಎಂದಿದ್ದ. ತುಂಬ ಒಳ್ಳೆ ಹುಡುಗಿ ಅಣ್ಣ. ಅಪ್ಪಾಜಿ ಜೊತೆ ಮಾತಾಡ್ತೇನೆ. ಒಂದು ವಿಷಯ, ನೀನು ಮನೆಯಲ್ಲಿದ್ದಾಗ ನನ್ನ ಮೊಬೈಲಿಂದ ಆಗಾಗ ಫೋನ್ ಮಾಡ್ತಿದ್ದದು ಇದೇ ಹುಡುಗಿಗೆ ತಾನೇ ಕೇಳಿದ್ದ. ಹೌದು ಎಂದಿದ್ದಳು. ತಾನು ಆ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯೆ ಜೊತೆ ಮಾತನಾಡ್ತಿದ್ದ ಕಾರಣ. ಹಾಗಿದ್ರೆ ಮೊದಲು ನಾನು ಆ ಹುಡುಗಿ ಜೊತೆ ಮಾತಾಡ್ತೇನೆ. ಅವಳು ಒಪ್ಪಿದ್ರೆ ಡ್ಯಾಡಿ ಜೊತೆ ಮಾತಾಡೋಣ. ಒಂದು ವೇಳೆ ಅವಳು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಮುಂದುವರಿಯುವುದು ಬೇಡ, ತಪ್ಪಾಗ್ತದೆ ಎಂದಿದ್ದ. ನನಗೆ ಗೊತ್ತಿರುವ ಪ್ರಕಾರ ಅವಳು ಯಾರನ್ನು ಪ್ರೀತಿಸಿಲ್ಲ. ಆದರೆ ಹುಡುಗ ಹುಡುಗಿಯರು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ತಾಳೆ ಅಷ್ಟೇ. ಅವಳಿಗೂ ಕೂಡ ನೀನು ಇಷ್ಟವಾಗುವುದು ಮುಖ್ಯವಾಗ್ತದೆ. ಒಮ್ಮೆ ಮಾತಾಡಿ ನೋಡಿದರೆ ಒಪ್ಪಿದ್ರೆ ನಂತರ ಅಪ್ಪಾಜಿಗೆ ವಿಷಯ ತಿಳಿಸ್ಬೋದು. ನನ್ನ ವಿಷಯದಲ್ಲಿ ಆದ ತಪ್ಪು ಮತ್ತೆ ನಿನ್ನ ವಿಷಯದಲ್ಲಿ ಮರುಕಳಿಸುವುದು ಬೇಡ ಎಂದಿದ್ದಳು. ಸರಿ ಚಂದು, ಮೊದಲ ಆ ಹುಡುಗಿ ಮನಸ್ಸಿನಲ್ಲಿ ಏನಿದೆ ತಿಳಿದುಕೊಳ್ತೇನೆ ಹೇಳಿ ನಡೆದವನ ತಡೆದವಳು. ನಾನೇನಾದರೂ ಅವಳಿಗೆ ಫೋನ್ ಮಾಡಿ ನಮ್ಮ ಅಣ್ಣ ಮಾತಾಡ್ತಾರೆ ಅಂತ ಹೇಳಿದ್ಲು. ಬೇಡ, ನಿನ್ನ ಸ್ನೇಹಕ್ಕೆ ಕಟ್ಟು ಬಿದ್ದು ಮಾತನಾಡುವುದು ಬೇಡ. ಇಷ್ಟವಿದ್ದರೆ ಮಾತ್ರ ಮುಂದುವರಿಯೋಣ ಹೇಳಿ ನಡೆದಿದ್ದ. ಕ್ಷಣ ವಿದ್ಯಾ ತನ್ನ ಅತ್ತಿಗೆಯಾಗಿ ಬಂದರೆ ಅಂಥ ಆಲೋಚನೆ ಅವಳಲ್ಲಿ ಸಂತೋಷ ತಂದಿತ್ತು. ರೂಮಿನೊಳಗೆ ಬಂದ ನಿಹಾರ್, ತಾಯಿ ಏನೋ ಇದು, ನಿನ್ನೆ ರಾತ್ರಿನೂ ಊಟ ಮಾಡಲಿಲ್ಲ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಇದ್ದಕ್ಕಿದ್ದಾಗೆ ಎಲ್ಲರ ಮೇಲೂ ರೇಗಾಡ್ತಿದ್ಯಾ, ಏನಾಯ್ತು ನಿಂಗೆ ಕೇಳಿದರು. ಅದೆಲ್ಲ ಹೇಳಿಕೊಳ್ಳಲು ಆಗಲ್ಲ. ಈಗ ಒಬ್ಬನನ್ನೇ ಬಿಟ್ಟು ನೀನು ಹೊರಡು ಎಂದವನು ಮತ್ತೆ ಮೊಬೈಲ್ ತೆರೆದು ಸುಹಾನ ಕಳಿಸಿದ್ದ ಚಂದನ ಗೌತಮ್ ರಿಸೆಪ್ಷನ್ ಫೋಟೋಗಳನ್ನು ನೋಡುತ್ತಾ ಕುಳಿತವನು. ದೇವಲೋಕದ ಅಪ್ಸರೆಯಂತಿದ್ದಾಳೆ. ಕ್ಷಣ ಮಾತ್ರದಲ್ಲಿ ಕೈ ತಪ್ಪಿ ಹೋದಳು. ಇನ್ನು ಗೌತಮ್ ಜೀವನದಲ್ಲಿ ಮದುವೆಯೇ ಬೇಡ, ಹೆಣ್ಣಿನ ಸಹವಾಸವೇ ಬೇಡ ಎನ್ನುತ್ತಿದ್ದವನು ಅವಳನ್ನು ಮದುವೆಯಾಗಿ ಅವಳೊಂದಿಗೆ ಸುಖವಾಗಿ ಸಂಸಾರ ನಡೆಸ್ತಿದ್ದಾನೆ. ಎಲ್ಲದರಲ್ಲೂ ಅವನಿಗೆ ಗೆಲುವೆ. ಆಸ್ತಿ ಸಿಗದೇ ಇದ್ದರೂ ನನಗೆ ಚಂದನ ಆದರೂ ಸಿಗಬೇಕಾಗಿತ್ತು.
ನನ್ನ ಬುದ್ಧಿವಂತಿಕೆಯನ್ನು ನಂಬಿಕೊಂಡು ಆ ಆದ್ರಿಯನ್ನು ದೂರ ಮಾಡಿಕೊಂಡೆ. ಅವಳಾಗಿ ಬಂದು ನಿನ್ನ ಮಗುವಿನ ತಾಯಿ ಆಗ್ತಿದ್ದೇನೆ, ಮದುವೆ ಆಗೋಣ ಎಂದು ಕೇಳಿಕೊಂಡಾಗ ಒಪ್ಪಿಕೊಂಡಿದ್ದರೆ ಆಸ್ತಿಯಾದರೂ ಸಿಕ್ತಿತ್ತು. ಹೀಗೆ ಹಾಸಿಗೆ ಮೇಲೆ ಅರೆಜೀವವಾಗಿ ಮಲಗುವುದು ತಪ್ಪುತ್ತಿತ್ತು. ಇದಕ್ಕೆಲ್ಲ ಕಾರಣ ಗೌತಮ್. ಅವನ ನೆಮ್ಮದಿ ಹಾಳಾಗಬೇಕು. ಅವರಿಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಬಾರ್ದು. ಏನಾದರೂ ಮಾಡಬೇಕು. ಹೇಗೆ ಮತ್ತೆ ನಾನು ಅಲ್ಲಿ ಹೋಗಲು ಸಾಧ್ಯ? ಯೋಚಿಸಿದವನು ಬೇರೆ ಏನನ್ನು ಯೋಚಿಸದೆ ಆದ್ರಿಗೆ ಕರೆ ಮಾಡಿದ. ತನ್ನ ಮೊಬೈಲ್ನಲ್ಲಿ ಮೂಡಿ ಬಂದ ನಂಬರ್ ನೋಡಿದ ಆದ್ರೆ ಯಾಕಾಗಿರ್ಬೋದು ಎನಿಸಿದ್ರು ಕರೆ ರಿಸೀವ್ ಮಾಡಲು ಹೋಗಲಿಲ್ಲ. ಪದೇ ಪದೇ ಮತ್ತೆರಡು ಬಾರಿ ಕರೆ ಬಂದಾಗ ಮನಸ್ಸು ತಡೆಯದಾಗಿದ್ದಳು. ಬೇರೆಯವರ ಮೇಲೆ ಪ್ರೀತಿಯಾಗಿದ್ದರೂ ಅದರಲ್ಲಿ ತಾನು ಸೋತು ಹೋದಂಥ ಸಮಯದಲ್ಲಿ ಸ್ನೇಹ ಪ್ರೀತಿಯ ಹೆಸರಲ್ಲಿ ಹತ್ತಿರವಾಗಿದ್ದ ವ್ಯಕ್ತಿ, ಅದಕ್ಕೂ ಮೀರಿ ಒಡನಾಟ ಇಟ್ಟುಕೊಂಡಿದ್ದ ವ್ಯಕ್ತಿ. ಕಾರಣ ತಿಳಿದುಕೊಂಡು ಬೈದು ಕರೆ ತುಂಡರಿಸಿ ಬಿಡೋಣ ಎಂದುಕೊಂಡೆ. ಕರೆ ಸ್ವೀಕರಿಸಿದವಳು ಏನು ಮಾತನಾಡದೆ ಹಾಗೆ ಉಳಿದಳು. ನಿಹಾರ್, ಆದರೆ ಮಾತಾಡು ಪ್ಲೀಸ್. ನಾನು ಮಾಡಿದ ತಪ್ಪನ್ನು ಒಮ್ಮೆ ಕ್ಷಮಿಸಿಬಿಡು. ಅಪರಾಧಿ ಭಾವದಿಂದ ತತ್ತರಿಸ್ತಿದ್ದೇನೆ. ನಾನು ಕ್ಷಮೆಗೆ ಯೋಗ್ಯನಲ್ಲ. ಆದರೂ ನೀನು ಕ್ಷಮಿಸಿದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಎಂದಿದ್ದ. ಆದರೆ ಕ್ಷಮಿಸುವಂಥ ತಪ್ಪನ್ನು ಮಾಡಿದ್ದೀರ ನೀವು. ನಿಮ್ಮನ್ನು ಎಷ್ಟು ನಂಬಿದೆ. ನಾನು ಮಾಡರ್ನ್ ಹುಡುಗಿಯೇ ಇರ್ಬೋದು, ಆದರೆ ಯಾರ ಜೊತೆಯಲ್ಲೂ ಅಷ್ಟು ಮುಂದುವರೆದಿರಲಿಲ್ಲ. ಮೊದಲ ಬಾರಿಗೆ ನಿಮ್ಮನ್ನು ಅಷ್ಟು ನಂಬಿ ದೇಹ ಮನಸ್ಸು ಕೊಟ್ಟಿದ್ದು. ಮನೆಯವರನ್ನು ಒಪ್ಪಿಸಿ ನಿಮ್ಮನ್ನು ಮದುವೆ ಆಗಬೇಕು ಎಂದು ನಿರ್ಧಾರ ಮಾಡಿದ್ದೆ. ಆದರೆ ಎಂಥ ದ್ರೋಹ ಮಾಡಿಬಿಟ್ರಿ. ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋದ ನಿಮ್ಮನ್ನೇಗೆ ಕ್ಷಮಿಸಲಿ ಎಂದಿದ್ದಳು ಕೋಪದಿಂದ. ನಿಹಾರ್ ಎಚ್ಚೆತ್ತವನು, ನೀನು ತಪ್ಪು ತಿಳಿದುಕೊಂಡಿದ್ಯಾ. ನಾನು ಮನಸ್ಸು ಬದಲಾಯಿಸಿ ಅಲ್ಲಿಗೆ ಬರುವಷ್ಟರಲ್ಲಿ ನಿನ್ನನ್ನು ಆ್ಯಂಬುಲೆನ್ಸ್ಗೆ ಸೇರಿಸಿಯಾಗಿತ್ತು. ನಂತರ ಆ್ಯಂಬುಲೆನ್ಸ್ ಜೊತೆ ಆಸ್ಪತ್ರೆಗೆ ಬಂದಿದ್ದೆ. ಅಲ್ಲಿ ನಿಮ್ಮ ಮನೆಯವರ ಕಣ್ಣಿಗೆ ಬೀಳದಂತೆ ಆ ಕಡೆ ಈ ಕಡೆ ಓಡಾಡುತ್ತಾ ನಿನ್ನ ಪರಿಸ್ಥಿತಿ ಹೇಗಿದೆಯೋ ಎಂದುಕೊಂಡು ಎಷ್ಟು ನೋವು ಅನುಭವಿಸಿದ್ದೇನೆ ಎಂದು ನನಗೆ ಗೊತ್ತು. ಮನಸ್ಸನ್ನು ಕರಗುವಂಥ ಧ್ವನಿಯಲ್ಲಿ ಹೇಳಿಕೊಂಡಿದ್ದ. ಒಂದು ಕ್ಷಣ ನಂಬಿ. ಆದರೂ ನೀವು ಚಂದನ ವಿಷಯದಲ್ಲಿ ಮಾಡಿದ ಮೋಸ, ನನ್ನ ವಿಷಯದಲ್ಲಿ ನಡೆದುಕೊಂಡಿದ್ದೆಲ್ಲ ನೆನಪಿಸಿಕೊಂಡ್ರೆ ನಿಮ್ಮೊಂದಿಗೆ ಮಾತನಾಡಲು ನನಗೆ ಇಷ್ಟವಿಲ್ಲ. ಮತ್ತೆ ಕರೆ ಮಾಡಬೇಡಿ ಹೇಳಿ ಕರೆ ತುಂಡರಿಸಿದಳು. ನಿಹಾರ್ ಮುಖದಲ್ಲಿ ಗೆಲುವಿನ ಮೊದಲ ಮೆಟ್ಟಿಲು ಹತ್ತಿದಂಥ ನಗು ಮೂಡಿತು. ಮೊದಲು ಕೋಪದಿಂದ ಮಾತನಾಡಿದವಳು, ನಂತರ ಧ್ವನಿಯಲ್ಲಿ ಅಷ್ಟು ಕೋಪ ತಾಪ ಇರಲಿಲ್ಲ. ಮಾತನಾಡಿ ಆಗಿದೆಯಲ್ಲ, ಅದು ಮುಖ್ಯ. ಇನ್ನು ಮುಂದೆ ಆಗಾಗ ಕರೆ ಮಾಡುತ್ತಾ ಅವಳ ಮನಸ್ಸಿನಲ್ಲಿ ಜಾಗ ಮಾಡಿಕೊಳ್ಬೇಕು. ನಂತರ ಅವಳ ಬಾಳಿನಲ್ಲಿ ಜಾಗ ಮಾಡಿಕೊಳ್ಬೇಕು. ಹೇಗೋ ಚಂದನ ನನಗೆ ಸಿಗುವುದಿಲ್ಲ. ರಾಜು ಅವರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವರ ಇಡೀ ಆಸ್ತಿಯಲ್ಲಿ ಅರ್ಧ ನಿರಾಯಸವಾಗಿ ನನ್ನ ಪಾಲಾಗ್ತದೆ. ಹಾಗೆ ಅವರ ನಡುವೆ ಇದ್ದುಕೊಂಡೇ ಚಂದನ ಗೌತಮ್ನನ್ನು ದೂರ ಮಾಡಬೇಕು. ಮೊದಲ ಹೆಜ್ಜೆ ಇಟ್ಟ ಬಗ್ಗೆ ಸುಹಾನಳಿಗೆ ಕರೆ ಮಾಡಿ ಹೇಳಿಕೊಂಡಿದ್ದ. ಆದರೆ ಮೊಬೈಲ್ ಹಿಡಿದು ಕೆಲ ಸಮಯ ಅವನೊಂದಿಗೆ ಕಳೆದ ಕ್ಷಣಗಳು ನೆನಪಿನಲ್ಲಿ ಕಳೆದವಳು. ಅವನನ್ನಮ್ಮಿ ಒಮ್ಮೆ ಬದುಕನ್ನು ಹಾಳು ಮಾಡಿಕೊಂಡಿದ್ದು ಸಾಕು. ಮತ್ತೆ ದುಡುಕುವುದು ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಳು. ಗೌತಮ್ ಮೊದಲೇ ಕರೆ ಮಾಡಿ ತಿಳಿಸಿದ್ದ ಕಾರಣ ಚಂದನ ಕಾಲೇಜ್ಗೆ ಹೋಗಲು ರೆಡಿಯಾಗಿ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸಿದ್ಧಪಡಿಸಿಕೊಂಡು ಕುಳಿತಿದ್ದಳು. ಬಂದ ಗೌತಮ್ ಊಟಕ್ಕೆ ಉಳಿಯದೆ ಸಮಯವಾಗಿದೆ, ಮೊದಲು ಹೋಗಿ ಬಂದು ಬಿಡುತ್ತೇನೆ ಎಂದಿದ್ದ. ಮಗಳ ಕೈ ಹಿಡಿದು ಮತ್ತೊಂದು ಕೈಯಲ್ಲಿ ಅವಳ ಫೈಲ್ ಹಿಡಿದು ನಡೆದ ಅಳಿಯನನ್ನು ನೋಡಿ ಕೃಷ್ಣ ಪ್ರಸಾದ್ ಅವರ ಮನದಲ್ಲಿ ಅವನ ಬಗ್ಗೆ ಇದ್ದ ಪ್ರೀತಿ ಗೌರವವಾಗಿ ಬದಲಾಗಿತ್ತು. ಯಾರನ್ನು ಬೇಕಾದರೂ ಇಷ್ಟಪಟ್ಟು ಬಿಡಬಹುದು, ಆದರೆ ಗೌರವ ಮೂಡುವುದು ಅವರ ವ್ಯಕ್ತಿತ್ವದಿಂದ ಮಾತ್ರ. ನನ್ನ ಅಳಿಯ ನಿಜಕ್ಕೂ ಜಂಟಲ್ಮ್ಯಾನ್. ಪಕ್ಕದಲ್ಲಿ ನಿಂತಿದ್ದ ಮಗನ ಬಳಿ ಹೇಳಿಕೊಂಡಿದ್ದರು. ವಿಮಲಾ ಅವರು ಅಲ್ಲೇ ಇದ್ದ ಇಂದ್ರಾಣಿ ಅವರಿಗೆ, ನಿಮಗೇನು ಬೇಸರ ಇಲ್ಲ ತಾನೆ ಕೇಳಿದ್ದರು. ಖಂಡಿತ ಇಲ್ಲ. ಹೆಣ್ಣು ಮಕ್ಕಳು ಎಷ್ಟು ಓದಿದ್ರೂ ಒಳ್ಳೆಯದು. ತಿಳುವಳಿಕೆ ಹೊಂದಿ ಹೊರಗೆ ಹೋಗಿ ಏನಾದರೂ ಸಾಧನೆ ಮಾಡ್ತಾರೆ ಎಂದವರು. ನನಗೆ ತುಂಬ ಸಂತೋಷವಾಗ್ತಿದೆ. ಖಂಡಿತ ಮುಂದೆ ಜೀವನದಲ್ಲಿ ನನ್ನ ಸೊಸೆ ಮುಂದುವರಿಯಲು ಅವಳಿಗೆ ಬೇಕಾದ ಸಹಾಯ ಮಾಡ್ತೇನೆ ಎಂದವರು ಬಂದ ಕರೆ ಸ್ವೀಕರಿಸಿ ಅವರಿಗೆ ಎಕ್ಸ್ಕ್ಯೂಸ್ ಮಿ ಹೇಳಿ ನಡೆದಿದ್ದರು. ನಾವು ಹೊರಡುವುದು ಯಾವಾಗ ಕೇಳುತ್ತಾ ಕುಳಿತ ಮಡದಿಯತ್ತ ನೋಡುತ್ತಾ ತಾವು ಕುಳಿತವರು, ನೀನು ಹೊರಡಬಹುದಾಗಿತ್ತು, ಯಾಕೋ ಉಳಿದುಕೊಂಡೆ ಮಗನನ್ನು ಕೇಳಿದರು. ಸ್ವಲ್ಪ ಕೆಲಸ ಇದೆ, ನಾಳೆ ಹೊರಡೋಣ ಬಿಡಿ ಎಂದಿದ್ದ. ಅವರು ಕೂಡ ಬೀಗರ ಮನೆಯಲ್ಲಿ ಇನ್ನೆಷ್ಟು ದಿನ ಉಳಿಯಲು ಸಾಧ್ಯ, ನಾಳೆ ಒಟ್ಟಿಗೆ ಹೋಗೋಣ. ಹಾಗೆ ನಿಮ್ಮಿಬ್ಬರಿಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಚಂದನಳಿಗೆ ಚಿಕ್ಕ ವಯಸ್ಸಿನಲ್ಲಿ ಬೀಳುತ್ತಿದ್ದ ಕನಸು
ಇಷ್ಟು ವರ್ಷಗಳ ನಂತರ ಮತ್ತೆ ನಿನ್ನೆ ರಾತ್ರಿ ಬಿದ್ದಿದೆ. ಮೊದಲಿನಷ್ಟು ಅವಳು ಹೆದರಿಕೊಂಡಿಲ್ಲ, ಆದರೆ ನನಗೆ ಬೆಳಿಗ್ಗೆ ವಿಷಯ ತಿಳಿಸಿದಳು ಎಂದಿದ್ದರು. ಅವರ ಮಾತಿಗೆ ತಾಯಿ ಮಗ ಮುಖ ಮುಖ ನೋಡಿಕೊಂಡಿದ್ದರು. ಆ ದಿನಗಳಲ್ಲಿ ಹೆದರಿ ನಡುಗುತ್ತಿದ್ದ ಮಗಳ ನೆನಪಾಗಿತ್ತು. ಕೆಲವು ತಿಂಗಳ ನಂತರವೇ ಅವಳನ್ನು ಆ ಸಮಸ್ಯೆಯಿಂದ ಹೊರತರಲು ಸಾಧ್ಯವಾಗಿತ್ತು. ಆಸ್ಪತ್ರೆ ದೇವಸ್ಥಾನಗಳಿಗೆಲ್ಲ ಅಲೆದದ್ದು ಮತ್ತೊಮ್ಮೆ ನೆನಪಾಗಿತ್ತು. ಈ ಬಾರಿ ಹಾಗೇನು ಆಗೋಲ್ಲ ಅಲ್ವಾ ಕೇಳಿದ್ರು. ಆಗ ತಿಳುವಳಿಕೆ ಇಲ್ಲದ ವಯಸ್ಸು, ಹೆದರಿಕೊಳ್ಳುತ್ತಿದ್ದಳು. ಈಗ ಬುದ್ಧಿ ಇದೆ. ಗೌತಮ್ನಂಥ ಗಂಡ ಇರುವಾಗ ಯೋಚಿಸುವ ಅವಶ್ಯಕತೆ ಇಲ್ಲ. ಮಡದಿಗೆ ಧೈರ್ಯ ಹೇಳಿದರು. ನಂದನ್ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿ ಅದು. ನಿನ್ನೆ ಯಾಕೆ ಅಂತ ಕನಸು ಬಿದ್ದಿದ್ದು ಹೇಳಿ ಗೊಂದಲದ ಮುಖ ಹೊತ್ತು ಕುಳಿತಿದ್ದ. ಮೂವರಿಗೂ ಪ್ರಶ್ನೆಯಾಗಿ ಕಾಡಿತ್ತು. ಗೌತಮ್ ಚಂದನ ತಿರುಗಿ ಬರುವಷ್ಟರಲ್ಲಿ ಎಲ್ಲರೂ ಮನೆಯ ಹಾಲ್ನಲ್ಲಿ ಸೇರಿದ್ದರು. ಇಂದ್ರಾಣಿ ಅವರು ಅವಳ ಮುಖದಲ್ಲಿದ್ದ ನಗು ನೋಡಿ ಅಡ್ಮಿಷನ್ ಆಯಿತಾ ಕೇಳಿದ್ದರು. ಆಯಿತು ಅತ್ತೆ, ಎಲ್ಲ ಫಾರ್ಮಾಲಿಟೀಸ್ ಮುಗೀತು. ಮುಂದಿನ ತಿಂಗಳಿಂದ ಕಾಲೇಜ್ಗೆ ಹೋಗಬೇಕು ಎಂದಿದ್ದಳು. ನಂದನ್, ಹಾಗಾದರೆ ಕಾಲೇಜ್ಗೆ ಹೋಗಲು ಇನ್ನೂ ಸಮಯ ಇದೆ. ಅಷ್ಟರೊಳಗೆ ಹನಿಮೂನ್ಗೆ ಹೋಗಿ ಬಂದು ಬಿಡಿ. ಎಲ್ಲಿಗೆ ಹೋಗುವುದು ಎಂದು ಪ್ಲ್ಯಾನ್ ಮಾಡಿದ್ದೀರಾ ನೇರವಾಗಿ ಕೇಳಿದ. ಕೃಷ್ಣ ಪ್ರಸಾದ್ ಅವರು, ಮಗ ತುಂಬ ಮುಂದುವರೆದಿದ್ದಾನೆ, ಮೊದಲು ಅವನಿಗೂ ಮದುವೆ ಮಾಡಬೇಕು, ಅವನತ್ತ ನೋಡಿ ಹೇಳಿಕೊಂಡಿದ್ದರು. ಗೌತಮ್, ಪ್ಲೀಸ್ ಅವಳೇ ಆಯ್ಕೆ ಮಾಡಲಿ, ಏನು ಡಿಸೈಡ್ ಮಾಡಿಲ್ಲ, ಈ ಸಂಡೇ ಹೊರಡುತ್ತೇವೆ ಎಂದಿದ್ದ. ವಿಮಲಾ ಅವರು, ನಾವು ನಾಳೆ ಹೊರಡ್ತೇವೆ ಎಂದಿದ್ದರು. ಗೌತಮ್, ಯಾಕೆ? ಒಂದೆರಡು ದಿನ ಇದ್ದು ಹೋಗ್ಬೋದು. ಇಲ್ಲಿ ಸುತ್ತಮುತ್ತ ಒಳ್ಳೆ ಪ್ಲೇಸ್ ಇದೆ. ನಿಮ್ಮ ಅಕ್ಕನ ಕುಟುಂಬದವರು ಕೂಡ ಇಲ್ಲೇ ಇದ್ದಾರೆ. ಎಲ್ಲರೂ ಓಡಾಡಿ ಬರ್ಬೋದು ಎಂದಿದ್ದ. ತನ್ನತ್ತಲೇ ನೋಡುತ್ತಾ ಕುಳಿತ ಮಡದಿಯ ಕಣ್ಣಲ್ಲಿ ಏನು ಎನ್ನುವಂತೆ ಕೇಳಿದ್ದ. ಚಂದನ ಮೆಲ್ಲಗೆ, ನಿಮಗೆ ಹೀಗೆಲ್ಲ ಮಾತನಾಡುವುದಕ್ಕೆ ಬರುತ್ತಾ? ಬೇರೆಯವರ ಬಗ್ಗೆ ಕೂಡ ಯೋಚಿಸೋದಕ್ಕೆ ಶುರು ಮಾಡಿದ್ದೀರಾ? ನಿಮಗೆ ರೇಗುವುದು, ಕೋಪ ಮಾಡಿಕೊಳ್ಳುವುದು, ಕೋಪದ ಜೊತೆಗೆ ಮುದ್ದು ಮಾಡುವುದು ಮಾತ್ರ ಗೊತ್ತು ಎಂದುಕೊಂಡಿದ್ದೆ ಹೇಳಿ ಸಣ್ಣ ನಗು ಬೀರಿದಳು. ಬಿರಿದ ಹೂವಿನ ನಗುವಿಗೆ ಮನಸೋತಿತ್ತು. ಸ್ವಲ್ಪ ಮೇಲ್ ಚೆಕ್ ಮಾಡೋದಿದೆ, ಬರ್ತೀನಿ ಎಂದವನು ಮಡದಿ ಕಡೆ ನೋಡುತ್ತಾ, ಒಂದು ಕಪ್ ಕಾಫಿ ತಗೊಂಡು ಬಾ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಚಂದನ ಅಷ್ಟು ಜನರ ನಡುವಿನಿಂದ ಹೇಗೆ ಎದ್ದು ಹೋಗುವುದು ಎಂದುಕೊಂಡು ಅಲ್ಲೇ ಉಳಿದಾಗ ಇಂದ್ರಾಣಿ ಅವರು, ಹೋಗು ಚಂದನ, ನೀನು ಮಾಡಿದ ಕಾಫಿ ಅವನಿಗೆ ಇಷ್ಟವಾಗುವುದು ಎಂದಾಗ ಎದ್ದು ನಡೆದಿದ್ದಳು. ಇವರಿಬ್ಬರ ನಡುವಿನ ಹೊಂದಾಣಿಕೆ, ಅನನ್ಯ ದಾಂಪತ್ಯ ಎಲ್ಲರ ಮನಸ್ಸಿಗೂ ನೆಮ್ಮದಿ, ಸಂತೋಷ ನೀಡಿತ್ತು.